ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗುತ್ತೆ. ಚಾರ್ಜ್ ಫ್ರೇಮ್ಗೆ ಅಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಬರುವಾಗ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸರಿಯಾದಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆರೋಪಿಗಳ ಮೇಲೆ ಆರೋಪ ನಿಗದಿಪಡಿಸಲಿರುವಂತಹ ನ್ಯಾಯಾಧೀಶರು ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರ ಮೇಲೆ ಆರೋಪ ನಿಗದಿಯಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಶುರುವಾಗುತ್ತೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಟೆನ್ಷನ್. ಆಗ ಪಟ್ಟಣಗೆರೆಯಲ್ಲಿ ಇಲ್ಲದಂತ ಟೆನ್ಷನ್ ಈಗ ಕೋರ್ಟ್ ಆವರಣದಲ್ಲಿ ಟೆನ್ಷನ್ ಕಾಣಿಸ್ತಾ ಇದೆ ದರ್ಶನ್ಗೆ. ನೋಡಿ, ಹಣೆಗೆ ಕುಂಕುಮ, ಮುಖ ಗೊತ್ತಾಗಬಾರ್ದು ಅಂತೇಳಿ ಮಾಸ್ಕ್. ಯಾಕೆ ಬೇಕಿತ್ತು ಇವೆಲ್ಲ? ಯಾಕೆ ಬೇಕಿತ್ತು? ಅವತ್ತು ಒಂದು ಬಾರಿ ಯೋಚನೆ ಮಾಡಿದ್ರೆ ಇವತ್ತು ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪವಿತ್ರ ಗೌಡ ಮಾಸ್ಕ್ ಅನ್ನ ಹಾಕಿಲ್ಲ, ದರ್ಶನ್ ಹಾಕಿದ್ದ. ಇದು ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಅದಕ್ಕೆ ತಾಜಾ ಉದಾಹರಣೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅವತ್ತು ಪಾಪ ಅಂತ ಒಮ್ಮೆ ಯೋಚನೆ ಮಾಡಿದ್ರು ಕೂಡ ಏನೋ ಒಂದು ಆಗ್ತಿತ್ತು. ಒಂದು ಮಾತು ಪೊಲೀಸರಿಗೆ ಹೇಳಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಅಯ್ಯೋ ಬಿಟ್ಬಿಡಿ, ನನ್ನ ಗೋಳಾಡ್ದ, ಕಿರ್ಚಾಡ್ಕೊಂಡ, ನನ್ನ ಬಿಟ್ಬಿಡಿ ಅಂತ ಅವತ್ತ ಹೇಳ್ಕೊಂಡ, ಕೇಳಲಿಲ್ಲ. ಈಗ ಅನ್ಬೋದು ಒಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅಂತೇಳಿ ವಕೀಲರಾಗಿರುವಂತಹ ಲೋಹಿತ್ ಅವರು ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಅವರು ನಮಸ್ಕಾರ. ಹೇಳಿ ಸರ್. ಲೋಹಿತ್ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತಮ್ಮ ಕೇಳ್ತಾ ಇದೆಯಾ? ಓಕೆ ಲೋಹಿತ್ ಅವರು, ಈಗ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಹೌದು ಸರ್. ಯಾವ ತರ ಆರಂಭ ಆಗುತ್ತೆ? ಈಗ ಚಾರ್ಜ್ ಫ್ರೇಮ್ ಆಗುತ್ತೆ ಅಂತ ಗೊತ್ತಿದೆ. ಚಾರ್ಜ್ ಫ್ರೇಮ್ ಏನು ಅಂತ ಗೊತ್ತಿದೆ. ಈಗ ಕೋರ್ಟ್ನ ಹಾಲ್ ಒಳಗಡೆ ಪ್ರವೇಶ ಆಗ್ತಿದಂತೆ ಏನಿರುತ್ತೆ, ಹೇಗೆ ನಡೆಯುತ್ತೆ ಪ್ರಕ್ರಿಯೆಗಳಂತ ಎಕ್ಸ್ಪ್ಲೈನ್ ಮಾಡಬಹುದಾ ಪ್ಲೀಸ್? ಖಂಡಿತ ಸರ್, ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಕೇಳಿದಿರಿ. ಈಗ ಈ ಚಾರ್ಜ್ ಅನ್ನೋದು ಮೈಲ್ ಸ್ಟೋನ್ ಆಫ್ ದಿ ಕ್ರಿಮಿನಲ್ ಕೇಸ್ ಅಂತ ನಾನು ವ್ಯಾಖ್ಯಾನ ಮಾಡ್ತೀನಿ. ಯಾಕೆಂದ್ರೆ ಈ ಚಾರ್ಜ್ ಅನ್ನುವಂಥದ್ದು ಎಫ್ಐಆರ್ ನಡೆದ ನಂತರ ಅಥವಾ ಜಡ್ಜ್ಮೆಂಟ್ ನಂತರ ಮಧ್ಯದಲ್ಲಿರುವಂತ ಒಂದು ಪ್ರಕ್ರಿಯೆ. ಈ ಚಾರ್ಜ್ ನಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನು ಕೂಡ ನ್ಯಾಯಾಲಯದೊಳಗಡೆ ಹೋದ ತಕ್ಷಣನೇ, ಕೇಸ್ ನಂಬರ್ ಕರೆದ ತಕ್ಷಣನೇ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ನ್ಯಾಯಾಧೀಶರು ಇರುವಂತಹ ಆರೋಪಗಳನ್ನ, ಒಬ್ಬೊಬ್ಬರ ಮೇಲಿರುವಂತಹ ಆರೋಪಗಳನ್ನು ಅಥವಾ ಎಲ್ಲರ ಮೇಲಿರುವಂತಹ ಆರೋಪಗಳನ್ನ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಆರೋಪಿ 1, ಆರೋಪಿ 2, ಆರೋಪಿ 13 ಇರುವಂತ ಎಲ್ಲರ ಮೇಲಿರುವಂತಹ ಆರೋಪಗಳನ್ನ ಓದ್ತಾರೆ ಜೋರಾಗಿ ಓಪನ್ ಕೋರ್ಟ್ ನಲ್ಲಿ. ಈ ಆ ಸನ್ನಿವೇಶದಲ್ಲಿ ಆರೋಪಿಗಳು ಮುಂದೆ ಇರಲೇಬೇಕು. ಅದು ಹೇಳ್ತಾ ಇರೋದು ಕೂಡ ಆರೋಪಿಗೇನೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ಯಾಕೆಂದ್ರೆ ಆರೋಪಿಗೆ ಕೇಳ್ತಾ ಇರ್ತಾರೆ, ನೋಡಪ್ಪ ನಿನ್ನ ಮೇಲೆ ಇರುವಂತ ಆರೋಪಗಳು ಇವು, ನೀನು ಇದನ್ನ ಒಪ್ಕೊಂತೀಯಾ ಅಥವಾ ಡಿನೇ ಮಾಡ್ತೀಯಾ ಅಂತ ಹೇಳ್ತಾರೆ. ಆರೋಪ ಮಾಡಿರೋದು ಯಾರು? ಪೊಲೀಸರು. ಅದಕ್ಕೆ ಪೊಲೀಸರ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಪೊಲೀಸರು ಇರಲ್ಲ, ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾರು ಕೂಡ ಅಲ್ಲಿರಲ್ಲ. ಸೊ ಇವೆಲ್ಲವನ್ನು ಓದಿ ಹೇಳಿದಾಗ ಆರೋಪಿಯು ತನ್ನ ಮೇಲಿರುವಂತ ಆರೋಪವನ್ನ ಇಲ್ಲ ಅಂತ ಹೇಳಬೇಕು ಅಥವಾ ಹೌದು ಅಂತ ಹೇಳಬೇಕು. 100% ಅಥವಾ 99.9% ಕೇಸ್ಗಳಲ್ಲಿ ಆರೋಪವನ್ನೆಲ್ಲವನ್ನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದಾಗ ಏನಾಗುತ್ತೆ, ಅದಕ್ಕೆ ಒಂದು ಜಾರಿ ಆಗಿರುವಂತ ಕಾಪೀಸ್ ಬರ್ತವೆ, ಅದಕ್ಕೆ ಸೈನ್ ಮಾಡಬೇಕು. ಸೈನ್ ಮಾಡಿದ ನಂತರ ಮುಂದಿನ ಪ್ರಕ್ರಿಯೆ ಎಲ್ಲಾ ವಿಟ್ನೆಸ್ಗಳಿಗೂ ಕೂಡ ಸಮೆನ್ಸ್ ಹೋಗುವಂಥದ್ದು. ಅಂದ್ರೆ ಮೊದಲನೇದಾಗಿ CW1 ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಕಂಪ್ಲೇಂಟ್, ಇವರಿಗೆ ಮೊದಲು ನೋಟಿಸ್ ಹೋಗುತ್ತೆ. ನೋಡಪ್ಪ, ನೀನು ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಆಗಿ ಅದನ್ನ ಚಾರ್ಜ್ ಮಾಡಿದೀನಿ. ಚಾರ್ಜ್ ಮಾಡಿದಾಗ ಅವರು ನಿರಾಕರಿಸಿದ್ದಾರೆ. ಈಗ ನೀನು ನ್ಯಾಯಾಲಯದಲ್ಲಿ ಮುಂದೆ ಬಂದು ಆ ಸಾಕ್ಷಿಗಳನ್ನ ನುಡಿಬೇಕು, ಮತ್ತೆ ಅವರು ಕೂಡ ನಿನ್ನ ಕ್ರಾಸ್ ಮಾಡ್ತಾರೆ. ಇವೆರಡರು ನೋಡ್ಕೊಂಡು ನನ್ನ ಆದೇಶವನ್ನ ಪಾಸ್ ಮಾಡ್ತೀನಿ ಅನ್ನೋಂಥ ಪ್ರಕ್ರಿಯೆ ಚಾರ್ಜ್ ಅನ್ನೋಂಥ ಪ್ರಕ್ರಿಯೆ. ಆರೋಪಿಗಳಿಗೆ 2 ಬಾರಿ ಸಿಗುತ್ತೆ ನ್ಯಾಯಾಲಯದಲ್ಲಿ ಮಾತಾಡುವಂಥದ್ದು. ಒಂದು ಚಾರ್ಜ್ಗೆ, ಮತ್ತೆ ಇನ್ನೊಂದು 3-1-3 ಸ್ಟೇಟ್ಮೆಂಟ್ ಅಂತ. ಅಂದ್ರೆ ಸಾಕ್ಷಿಗಳು ಎಲ್ಲವೂ ಕೂಡ ಮುಗಿದಾದ್ಮೇಲೆ ಎಲ್ಲವನ್ನು ನೋಡಿ, ಸಾಕ್ಷಿ ನಿಮ್ ಪರವಾಗಿ ಹೀಗಿದೆ ಹೇಳಿದ್ದಾರೆ, ಈ ತರ ಎಲ್ಲ ಆಗಿದ್ದಾವೆ, ಈಗ ಇದನ್ನ ಮತ್ತೆ ನಾವು 3-1-3 ಸ್ಟೇಟ್ಮೆಂಟ್ ಮಾಡ್ತಿದೀವಿ, ನಿರಾಕರಿಸ್ತೀರಾ ಅಥವಾ ನಿಮ್ಮಲ್ಲಿರುವಂತಹ ಸಾಕ್ಷಿಗಳನ್ನ ಕಳಿಸ್ತೀರಾ ಅಂತ ಕೇಳ್ತಾರೆ. ಇಷ್ಟೋ ಕೇಸ್ಗಳಲ್ಲಿ ಅವ್ರು ನಮ್ಮ ಹತ್ರ ಸಾಕ್ಷಿಗಳಿದ್ರೆ ನಾವು ಕೊಡ್ತೀವಿ, ಪುರಾವೆಗಳನ್ನ ಕೊಡ್ತೀವಿ ಅಂತ ಹೇಳಿದಾಗ ಅದನ್ನ ಯಾರು ಹೇಳ್ತಾರೆ? ಆರೋಪಿಗಳು ಹೇಳ್ತಾರ ಅಥವಾ ಆರೋಪಿ ಪರ ವಕೀಲರು ಹೇಳ್ತಾರ? ಇಲ್ಲ, 3-1-3 ಸ್ಟೇಟ್ಮೆಂಟ್ ಕೂಡ ಸಾಕ್ಷಿ ನಿಮ್ಮಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿದಾಗ ಆರೋಪಿಯೇ ಹೇಳಬೇಕು ನ್ಯಾಯಾಲಯದಲ್ಲಿ, ಹೌದು ನಮ್ಮ ಹತ್ರನೂ ಕೂಡ ಸಾಕ್ಷಿ ಇದಾವೆ ಅಂತ ಹೇಳಿ. ಇವತ್ತು ಅವರೇ ಹೇಳ್ತಾರ? ಇವತ್ತಲ್ಲ,
ಕಮ್ಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಎರಡೇ ಬಾರಿ ಮಾತಾಡಕ್ಕೆ ಆರೋಪಿಗಳಿಗೆ ಹೌದು ಇಲ್ಲ ಅನ್ನೋಂತಿರುವಂತದ್ದು ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ಚಾರ್ಜ್ಗೆ ಮತ್ತೆ ಇನ್ನೊಂದು 313 ಸ್ಟೇಟ್ಮೆಂಟ್ ಅದು ಮುಂದೆ ಬರುತ್ತೆ. ಇನ್ನೊಂದ್ 2-3-4 ಸ್ಟೇಟ್ಮೆಂಟ್. ಲೋಹಿತ್ ಅವ್ರ ಹಾಗೆ ಸಂಪರ್ಕದಲ್ಲಿ ದಯವಿಟ್ಟು ಒಳ್ಳೆ ಪಾಯಿಂಟ್ ಅನ್ನ ಹೇಳ್ತಾ ಇದ್ರಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆ ಬ್ರೇಕಿಂಗ್ ಅಪ್ಡೇಟ್ ಅನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟು ಮತ್ತೆ ನಿಮ್ಮನ್ನ ಮಾತಾಡ್ತಾ ಹೋಗ್ತೀನಿ. ಈಗ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೋರ್ಟ್ ಹಾಲಲ್ಲಿದ್ದಾರೆ. ಪ್ರಕ್ರಿಯೆ ಆರಂಭಗೊಂಡಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಕೋರ್ಟ್ ನಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. 4 ಗಂಟೆಗೆ ವಿಚಾರಣೆ ನಡೆಸೋದಕ್ಕೆ ಈಗ ಜಡ್ಜ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜಡ್ಜ್ ಸೂಚನೆ ಬಳಿಕವೂ ಕೂಡ ಹೊರಗೆ ಹೋಗ್ತಾ ಇರುವಂತ ವಕೀಲರು 4 ಗಂಟೆಗೆ ವಿಚಾರಣೆ ನಡೆಸೋಣ ಅಂತ ಹೇಳ್ತಾರೆ. ಆದ್ರೂ ಕೂಡ ಕೋರ್ಟ್ ಹಾಲಲ್ಲಿರುವಂತಹ ವಕೀಲರು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾನೆ ಇಲ್ಲ. ಜಡ್ಜ್ ಸೂಚನೆ ಬಳಿಕವೂ ಕೂಡ ವಕೀಲರು ಹೊರಗಡೆ ಹೋಗಿಲ್ಲ. ಏನಾಗುತ್ತೆ ಅಂತೇಳಿ ಕುತೂಹಲದಿಂದ ನೋಡೋದಕ್ಕೆ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ನವೆಂಬರ್ 10ಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್. ನವೆಂಬರ್ 10ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ. ನವೆಂಬರ್ 10ಕ್ಕೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು, ಆದ್ರೆ ಆಗ್ಲಿಲ್ಲ. ನವೆಂಬರ್ 10ಕ್ಕೆ ಮುಂದೂಡಲಾಗಿದೆ. ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇಲ್ಲ. ಎಲ್ಲ ಆರೋಪಿಗಳು ವಾಪಸ್ ಜೈಲಿಗೆ. ಇವಾಗ ಎಲ್ಲ ಆರೋಪಿಗಳು ವಾಪಸ್ ಕೇಂದ್ರ ಕಾರಾಗೃಹಕ್ಕೆ ಪರಪ್ಪನ ಅಗ್ರಹಾರದತ್ತ. ನವೆಂಬರ್ 10ನೇ ತಾರೀಕು ಮತ್ತೊಮ್ಮೆ ವಿಚಾರಣೆ ನಡೆಸ್ತೀವಿ ಅಂತೇಳಿ ಅಡ್ಜರ್ನ್ ಮಾಡಿದ್ದಾರೆ ಜಡ್ಜ್. ಕೋರ್ಟ್ ಹಾಲಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು. ಎಲ್ಲರನ್ನೂ ಕೂಡ ಹೊರಗಡೆ ಹೋಗೋದಕ್ಕೆ ಸೂಚಿಸಿದ್ರು ಜಡ್ಜ್. ಯಾರು ಕೂಡ ಹೋಗಲಿಲ್ಲ. 4 ಗಂಟೆಗೆ ಪೋಸ್ಟ್ಪೋನ್ ಮಾಡ್ತಾರೆ, ಆದ್ರೂ ಕೂಡ ಹೊರಗಡೆ ಹೋಗಲಿಲ್ಲ. ನವೆಂಬರ್ 10ನೇ ತಾರೀಕಿಗೆ ಡಿ ಗ್ಯಾಂಗ್ ಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ. ಇವತ್ತು ಆಗೋದಿಲ್ಲ ಅಂತೇಳಿ 10ನೇ ತಾರೀಕಿಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಇವತ್ತು ಆಗಬೇಕಾಗಿತ್ತು, ಆದ್ರೆ ಇವತ್ತು ಆಗಲಿ. 10ನೇ ತಾರೀಕು ನವೆಂಬರ್ 10ಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ. ಇನ್ನು 1 ವಾರ ಕಾಯಲೇಬೇಕು ದರ್ಶನ್ ಅಂಡ್ ಗ್ಯಾಂಗ್. ಈಗ ವಕೀಲರಾಗಿರುವಂತಹ ಲೋಹಿತ್ ಕುಮಾರ್ ಅವರು ನಮ್ಮೊಂದಿಗೆ ಈ ಪ್ರಕ್ರಿಯೆ ಹೇಗೆ ನಡೀತೆ ಅಂತೇಳಿ ಮಾತಾಡ್ತಾ ಇದ್ರು. ಲೋಹಿತ್ ಅವರ ನೋಡಿ, ಈಗ ತಕ್ಷಣಕ್ಕೆ ಜಡ್ಜ್ ಇವತ್ತು ಚಾರ್ಜ್ ಫ್ರೇಮ್ ಅನ್ನ ಮಾಡಲಿಲ್ಲ. 4 ಗಂಟೆಗೆ ಅಂತಂದ್ರು, ಆಮೇಲೆ ಬೇಡ ಅಂತೇಳಿ 10ನೇ ತಾರೀಕಿಗೆ ಅಡ್ಜರ್ನ್ ಮಾಡಿದ್ದಾರೆ. ಅದನ್ನ ಯಾಕೆ ಮಾಡಿದ್ರು ಅಂತೇಳಿ ನಾವು ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಅದ ನಮಗೆ ರೈಟ್ಸ್ ಕೂಡ ಇರೋದಿಲ್ಲ ಲೋಹಿತ್ ಅವ್ರೆ, ಅಲ್ವಾ? ಖಂಡಿತವಲ್ಲ. ಆದ್ರೆ ಏನ್ ಕಾರಣ ಇರ್ಬೋದು ಅಂತ ನಾವು ಕೇಳ್ಬೋದಾ? ಈ ಪ್ರಕ್ರಿಯೆ ಸರ್ವೇ ಸಾಮಾನ್ಯ. ಅಂದ್ರೆ ಚಾರ್ಜ್ ಫ್ರೇಮ್ ಆದಾಗ ಒಂದು ಸಮಯ ಒಂದು ಸಲ ಪೋಸ್ಟ್ಪೋನ್ ಆಗುವಂತದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಹಲವಾರು ದಾಖಲಾತಿಗಳ ಬಗ್ಗೆ ಚಾರ್ಜ್ ಮಾಡುವಂತದ್ದು ಕೊಲೆ ಕೇಸು. ಅಂದ್ರೆ ಅವ್ರ ಮೇಲೆ ಇರುವಂತ, ಅಂದ್ರೆ ನಾವು ಸಿವಿಲ್ ಕೇಸಲ್ಲಿ ಹೇಗೆ ಇಶ್ಯೂಸ್ ಅಂತ ಹೇಳ್ತೀವಿ, ಆ ರೀತಿ ಕ್ರಿಮಿನಲ್ ಕೇಸಲ್ಲಿ ಚಾರ್ಜ್. ಅಂದ್ರೆ ಅವ್ರಿಗೆ ಓದಿ ಹೇಳ್ಬೇಕಾಗಿರುವಂತ ವಿಷಯಗಳನ್ನ, ಪಾಯಿಂಟ್ಗಳನ್ನ ರೆಡಿ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದಕ್ಕೆ ಆದ ಪ್ರೊಸೀಜರ್ಸ್ಗಳು ಇರ್ತವೆ. ಅಥವಾ ಅದೇನು ಅದಕ್ಕೆ ಅಂತ ಹೇಳಿ ಏನು ತುಂಬಾ ಸಮಯನೂ ಕೂಡ ಏನಿರಲ್ಲ. ಆದ್ರೂ ಕೂಡ ನ್ಯಾಯಾಧೀಶರ ವಿವೇಚನೆ ಬಿಟ್ಟಂತದ್ದು ಅವರು ಚಾರ್ಜ್ ಅನ್ನ ಮುಂದೆ ಫ್ರೇಮ್ ಮಾಡ್ಬೋದು, ಅಥವಾ ಸಾಯಂಕಾಲ ಮಾಡ್ಬೋದು, ಅಥವಾ ಅಲ್ಲಿ ಏನು ಡಿಫಿಕಲ್ಟಿ ಆಗಿದೆಯೋ ಅವರ ಒಂದು ವಿವೇಚನೆಗೆ ಬಿಟ್ಟು ಬಹುಶಃ ಪೋಸ್ಟ್ಪೋನ್ ಆಗಿರ್ಬೋದು. ಆದ್ರೆ ನವೆಂಬರ್ ನೆಕ್ಸ್ಟ್ ಡೇಟ್ಗಂತೂ ಅದು 100% ಚಾರ್ಜ್ ಆಗುತ್ತೆ ಅನ್ನೋದಂತೂ ಅದು ನಿಗದಿ ಮಾಡ್ಕೋಬಹುದು ನಾವು. ಯಾಕಂದ್ರೆ ಹಲವಾರು ವಿಷಯಗಳು ಇರ್ತವೆ. ಆಮೇಲೆ ಕೋರ್ಟ್ ಕಿಕ್ಕೇರಿದೆ ಅಂತ ಹೇಳಿ ಅದನ್ನ ಪೋಸ್ಟ್ ಮಾಡುವಂತ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಯಾಕಂದ್ರೆ ಎಲ್ಲರೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ವಕೀಲರಾಗಿರೋದ್ರಿಂದ, ನ್ಯಾಯವಾದಿಗಳಾಗಿರೋದ್ರಿಂದ ಎಲ್ಲ ಪ್ರಿಂಟ್ ಆಫ್ ಸೆಂಟೆನ್ಸ್ ಇರ್ತವೆ, ಅದನ್ನ ಓದೋ ಅಂತ ಹೇಳ್ಬೋದು. ಅದು ಏನಾದ್ರೂ ಕೂಡ ರೇಪ್ ಕೇಸ್ ಆಗಿರುವಂತದ್ದು, ಅಂದ್ರೆ ಬೇರೆ ಯಾವ್ದಾದ್ರು ಅತ್ಯಾಚಾರ ಕೇಸುಗಳಾದ್ರೆ ಅದನ್ನ ಖಂಡಿತವಾಗ್ಲೂ ಜನ ಇದ್ದಾರೆ ಅಂತ ಹೇಳಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗಳಲ್ಲಿ ಅದನ್ನ ಚಾರ್ಜ್ ಮಾಡುವಂಥದ್ದು, ಎಲ್ಲರೂ ಆಚೆ ಕಡೆ ಹೋಗಿ ಅಂತ ಹೇಳ್ಬೋದು. ಬಟ್ ಇಂಥ ಒಂದು ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಜನರು ಅದನ್ನ ವಾಚ್ ಮಾಡುವಂತ, ವಕೀಲರು ವಾಚ್ ಮಾಡುವಂತ ರೈಟ್ಸ್ ಕೂಡ ವಕೀಲರಿಗಿದೆ. ಹಾಗಾಗಿ ಆ ವಿಷಯಕ್ಕಂತೂ ಪೋಸ್ಟ್ಪೋನ್ ಆಗಿರುತ್ತೆ ಅನ್ನೋಂಥದ್ದು ನಾನು ನಿರಾಕರಿಸ್ತೀನಿ ಪ್ರಭುಜಿ. ಈಗ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ರಿ ಲೋಹಿತ್ ಅವರೇ, ಯಾಕೆ ಒಂದು ಕುತೂಹಲಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವರು ಎಸ್ ಆರ್ ನೋ ಅಂತೇಳಿ ಪ್ರಶ್ನೆ ಮಾಡಿದಾಗ
ಅವರು ನೋ ಅಂತ ಹೇಳಿದಾಗ ಒಂದು ಸಹಿಯನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರಿ. ಏನಕ್ಕೆ ಸರ್ ಹೌದು ಸಹಿ ತಗೊಳ್ಳೋದು? ಅದರ ಹೆಸರು ಈಗ ನ್ಯಾಯಾಲಯದಲ್ಲಿ ಮುಂದೆ ಓದಿ ಹೇಳಿರುವಂತದ್ದು ಕೂಡ ದಾಖಲಾತಿಲಿ ಇರುವಂತದನ್ನ ಓದಿ ಹೇಳಿರ್ತಾರೆ. ಆರೋಪಿಯನ್ನ ಇಂಥ ದಿನ ಕೋರ್ಟ್ ಮುಂದೆ ನ್ಯಾಯಾಧೀಶರು ಎಲ್ಲರೂ ಕೂಡ ಇದ್ದಾರೆ, ಹಾಜರಿದ್ದಾರೆ, ಇಂಥ ದಿನ ನಾವು ಚಾರ್ಜ್ ಮಾಡ್ತಿದೀವಿ ಅಂತ ಹೇಳಿ ಒಂದು ಬಿಳಿಯ ಪೇಪರ್ ಮೇಲೆ ಎಲ್ಲವೂ ಚಾರ್ಜ್ ಆಗ್ತಾ ಇರ್ತಾರೆ. ಆ ಚಾರ್ಜ್ ಆಗಿರುವಂತ ಪ್ರಕರಣವನ್ನ ಅವ್ರು ಚಾರ್ಜ್ ಮಾಡಿದಾಗ ಅವರು ಹೇಳಿರುವಂತ ವಿಷಯಗಳಿಗೆ ಅವರು ಸೈನ್ ಆಗ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿರೋದನ್ನ ಉತ್ತರ ಇಲ್ಲ, ಉತ್ತರ ಇಲ್ಲ, ಉತ್ತರ ಇಲ್ಲ ಅಂತ ಮಾಡಿರ್ತಾರೆ. ಅದಕ್ಕೆ ಆರೋಪಿಗಳ ಸಹಿ ಹಾಕಿರ್ತಾರೆ. ಹೌದು ನಾವು ಇಲ್ಲ ಅಂತ ಹೇಳಿದೀವಿ, ಜಡ್ಜ್ ಮೇಲೆ ನಾವು ಸೈನ್ ಹಾಕಿದೀವಿ ಅಂತ ಹೇಳಿ. ಕೋರ್ಟ್ ಹಾಲ್ ನಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಕೋರ್ಟ್ ನಲ್ಲಿ ಕಿಕ್ಕಿರಿದು ಸೇರಿದಂತ ವಕೀಲರು ಇವತ್ತೇ ಚಾರ್ಜ್ ಫ್ರೇಮ್ ಅನ್ನ ಮಾಡಿ ಅಂತೇಳಿ ವಕೀಲರು ಮನವಿಯನ್ನ ಮಾಡಿಕೊಳ್ತಿದ್ದಾರಂತೆ. ಕೋರ್ಟ್ ಹಾಲ್ ನಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. ಇವತ್ತೇ ಚಾರ್ಜ್ ಫ್ರೇಮ್ ಮಾಡಲು ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ವಕೀಲರ ತಂಡ ಇವತ್ತು ಮನವಿಯನ್ನ ಮಾಡಿಕೊಂಡಿರೋದು, ಇವತ್ತೇ ಮಾಡಿ ನಿಮ್ಮ ಚೇಂಬರ್ ಅಲ್ಲೇ ಮಾಡಿ ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಇದು ಈ ಕ್ಷಣದ ಅಪ್ಡೇಟ್ ಪಾಯಿಂಟ್. 10ನೇ ತಾರೀಕಿಗೆ ಮುಂದೂಡಲಾಗಿತ್ತು, ಆದ್ರೆ ಇವತ್ತು ಒಂದು ರೀತಿಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ವಕೀಲರಾದಂತ ಲೋಹಿತ್ ಕುಮಾರ್ ಅವರು ಮಾತಾಡ್ತಾ ಇದ್ರು, ಯಾವ ಕಾರಣಕ್ಕೋಸ್ಕರ ಸಹಿಯನ್ನ ಪಡೆದುಕೊಳ್ತಾರೆ ಅಂತೇಳಿ. ಅದಾದ ನಂತರ ತನಿಖಾಧಿಕಾರಿಗಳು ಕೂಡ ಸೂಚನೆ ಕೊಡ್ತಾರೆ, ನೀವು ಹಾಕಿರುವಂತಹ ಸೆಕ್ಷನ್ ಅನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನೀವು ಉತ್ತರವನ್ನ ಕೊಡಬೇಕಾಗತ್ತೆ, ಅದಕ್ಕೆ ಸೂಕ್ತವಾದಂತಹ ಎವಿಡೆನ್ಸ್ ಅನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಟ್ರಯಲ್ ನ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಹೋಗುತ್ತೆ. ಆದ್ರೆ ಯಾವಾಗ ಜಡ್ಜ್ 10ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡ್ತೀವಿ ಅಂತೇಳಿ ಜಡ್ಜ್ ಅನ್ನ ಮಾಡಿದ್ರು, ಅಂದ್ರೆ ಮುಂದೂಡಿದ್ರು, ತಕ್ಷಣ ಕೋರ್ಟ್ ಹಾಲ್ ನಲ್ಲಿ ಒಂದು ಭಾರಿ ಹೈಡ್ರಾಮಾ ನಡೆದಿದೆಯಂತೆ. ವಕೀಲರು ಇಲ್ಲ ಇಲ್ಲ ಇವತ್ತೇ ಮಾಡಿ ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ವಕೀಲರಾಗಿರುವಂತಹ ಲೋಹಿತ್ ಕುಮಾರ್ ಅವರು ಮಾತಾಡ್ತಾರೆ. ಲೋಹಿತ್ ಕುಮಾರ್ ಅವರು ಈಗ ನೋಡಿ 10ನೇ ತಾರೀಕಿಗೆ ಅಡ್ಜರ್ನ್ ಮಾಡ್ಬಿಟ್ಟಿದ್ದಾರೆ. ಈಗ ವಕೀಲರು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಇಲ್ಲ ಇವತ್ತೇ ಮಾಡಿ, ನಿಮ್ ಚೇಂಬರ್ಲೇ ಮಾಡಿ ಅಂತ. ಒಂದೇನಾದ್ರೂ ಅಕಸ್ಮಾತ್ ಆರ್ಡರ್ ಶೀಟ್ ನಲ್ಲಿ ಡೇಟ್ ಬರೆದು ಕೊಟ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಬೇರೆ ಪ್ರಕ್ರಿಯೆ ಆಗ್ಬೇಕಾಗತ್ತೆ, ಅಡ್ವಾನ್ಸ್ ಮಾಡಿ ಮತ್ತೆ ಮಾಡ್ಬೇಕಾಗತ್ತೆ. ಅದನ್ನ ಇವತ್ತೇ ಮಾಡಕ್ ಸಾಧ್ಯವಿರಲ್ಲ. ಡೇಟ್ ಕೊಟ್ಬಿಟ್ಟಿದ್ರೆ. ಡೇಟ್ ಬರ್ದಿಲ್ಲ ಅಂತ ಹೇಳಿದ್ರೆ, ಆರ್ಡರ್ ಕಾಪಿ ಡೇಟ್ ಬರ್ದಿಲ್ಲ ಅಂದ್ರೆ ಈ ಮನವಿಯನ್ನ ಏನಾದ್ರೂ ನೋಡಿ ಮತ್ತೆ ಕರೆಕ್ಟ್ ಮಾಡ್ಬೋದೇನೋ. ಬರ್ದಿದ್ರೆ ಖಂಡಿತವಾಗ್ಲೂ ಮಾಡಕ್ಕಾಗಲ್ಲ ಈ ಚಾರ್ಜ್ ಅನ್ನ. ಎಸ್. ಮತ್ತೆ ಎರಡನೇದು ನಾನು ಹೇಳ್ತಾ ಇರೋಂಥದ್ದು, ಆರೋಪ ನಿರಾಕರಿಸಿದ್ರೆ ಸಮನ್ಸ್ ಹೋಗುತ್ತೆ. ಆರೋಪವನ್ನು ಒಪ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಅಲ್ಲ. ಸೊ ಆರೋಪವನ್ನ ಚಾರ್ಜ್ ಓದ್ಬೇಕಂದಾಗ ಹೌದು ನಿಮ್ಮ ಮೇಲೆ ಇರೋ ಆರೋಪವೆಲ್ಲ ಈ ರೀತಿ ಇದೆ ಅಂತ ಹೇಳಿದಾಗ ಹೌದು ಇದೆ, ಹೌದು ನಾನು ಮಾಡಿದ್ದೀನಿ ಅಂತ ಏನಾರ ಹೇಳಿದ್ರೆ ಮುಂದೆ ಸಾಕ್ಷಿಗಳಿಗೆ ಯಾರಿಗೂ ಕೂಡ ಸಮನ್ಸ್ಗಳು ಹೋಗಲ್ಲ. ಅವ್ರಿಗೆಲ್ರಿಗೂ ಕೂಡ ಆ ಕಾನೂನು ಅಡಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ. ಸೊ ಅದಕ್ಕೆ ಹೇಳುವಂಥದ್ದು, ಚಾರ್ಜ್ ಮಾಡುವಂಥದ್ದು, ಫ್ರೇಮ್ ಮಾಡೋದು ಇಸ್ ಎ ಮೈಲ್ ಸ್ಟೋನ್ ಆಫ್ ದಿ ಕೇಸ್ ಅಂತ ನಾನು ಕರಿತೀನಿ ಅದನ್ನ. ಸೊ ಆರೋಪಿಗಳಿಗೆ ನಿಮ್ಮ ಮೇಲಿರುವಂತ ಆರೋಪವನ್ನು ನಿರಾಕರಿಸಿ ಮುಂದೆ ಸಾಕ್ಷಿಯಾದವರನ್ನ ಕೋರ್ಟ್ ಕರ್ಕೊಂಬರುವಂತ ಪ್ರಕ್ರಿಯೆ ಚಾರ್ಜ್ ಅಂತ ಹೇಳ್ಬೇಕು. ಸೊ ಈ ಚಾರ್ಜ್ ನ ಮಾಡೋದು ಕೂಡ ಚಾರ್ಜ್ ಶೀಟ್ ಆಧಾರದ ಮೇಲೆನೆ, ಅದ್ ಬಿಟ್ಟು ಯಾವ ಡಾಕ್ಯುಮೆಂಟ್ ಮೇಲೂ ಕೂಡ ಮಾಡಕ್ಕಾಗಲ್ಲ. ಓಕೆ, ಈಗ ನೀವ್ ಹೇಳಿದ್ರಿ ಹೌದು ಅಂತ ಹೇಳ್ಬಿಟ್ರೆ ಅದರ ಪ್ರಕ್ರಿಯೆನೇ ಬೇರೆ ತರ ಇರುತ್ತೆ ಅಂತೇಳಿ. 99% ಯಾರು ಕೂಡ ಅದನ್ನ ಒಪ್ಪಿಕೊಳ್ಳೋದಿಲ್ಲ. 99.9% ಯಾರು ಒಪ್ಕೊಳ್ಳಲ್ಲ. ಆದ್ರೆ ಕೆಲವು ಪ್ರಕರಣಗಳಲ್ಲಿ ಏನೂ ಗೊತ್ತಿರಲ್ಲ, ಏನೂ ಮಾಡಕ್ಕಾಗಿರಲ್ಲ, ಮತ್ತೆ ಎಲ್ಲವನ್ನು ಇರ್ತಾರೆ ಕೆಲವು